ನಮಸ್ಕಾರ, ನನ್ನ ಹೆಸರು ರೋಹನ್ ವರಚಂದ್ರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಟೈಟನ್ ಹಿಂದೆ 7% ಕೆಳಗೆ ಹೊಸ ಟಾರ್ಗೆಟ್ ಪ್ರೈಸ್ ನೋಡಿ. ಇವತ್ತು ಟೈಟನ್ ಶೇರ್ಸು 7% ಬಿತ್ತು. ಯಾಕಂದರೆ ಇದು ರಿಯಾಕ್ಷನ್ ಟು ದ ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ಡ್ ಆನ್ ಫ್ರೈಡೇ. ಈ ರಿಸಲ್ಟ್ಸ್ ಸಮರಿ ಹಾಗೂ ರಿವೈಸ್ಡ್ ಟಾರ್ಗೆಟ್ ಪ್ರೈಸ್ ಎಷ್ಟು ಅಂತ ನಾನು ಈ ವಿಡಿಯೋಲಿ ಕವರ್ ಮಾಡ್ತೀನಿ. ಟೈಟನ್ದು ಕ್ವಾರ್ಟರ್ಲಿ ಫೈನಾನ್ಷಿಯಲ್ಸು ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2023 10,360 ಕೋಟಿ, ಜನವರಿ ಟು ಮಾರ್ಚ್ 2024 12,494 ಕೋಟಿ, 21% ಅಪ್. ನೆಟ್ ಪ್ರಾಫಿಟ್ 736 ಕ್ರೋರ್ಸಿಂದ 771 ಕ್ರೋರ್ಸ್ ಆಗಿದೆ, 5% ಮಾತ್ರ ಜಾಸ್ತಿ. ಟೈಟನ್ ಕಂಪ್ನಿದು ಲಾಸ್ಟ್ 5 ಕ್ವಾರ್ಟರ್ಸ್ ಫೈನಾನ್ಷಿಯಲ್ಸ್ ಹಾಕಿದ್ದೀನಿ. ಜನವರಿ ಟು ಮಾರ್ಚ್ 2023 ಟೋಟಲ್ ಸೇಲ್ಸ್ 10,360 ಕ್ರೋರ್ಸ್, ಏಪ್ರಿಲ್ ಟು ಜೂನ್ 2023 11,897 ಕ್ರೋರ್ಸ್, ಜುಲೈ ಟು ಸೆಪ್ಟೆಂಬರ್ 2023 12,529 ಕ್ರೋರ್ಸ್, ಅಕ್ಟೋಬರ್ ಟು ಡಿಸೆಂಬರ್ 2023 14,164 ಕ್ರೋರ್ಸ್ ಹಾಗೂ ಜಾನ್ವರಿ ಟು ಮಾರ್ಚ್ 2024 12,494 ಕ್ರೋರ್ಸ್ ಆಗಿದೆ. ನೆಟ್ ಪ್ರಾಫಿಟ್ಟು ನಾನು ಲೈನಲ್ಲಿ ಓದ್ತಾ ಇದ್ದೀನಿ. 736 ಕ್ರೋರ್ಸ್, 756 ಕ್ರೋರ್ಸ್, 916 ಕ್ರೋರ್ಸ್, 1,053 ಕ್ರೋರ್ಸ್ ಹಾಗೂ 771 ಕ್ರೋರ್ಸ್. ರೆವೆನ್ಯೂ ಬೇರೆ ಬೇರೆ ಸೆಗ್ಮೆಂಟಿಂದ ಹೇಗೆ ಬಂದಿದೆ ಅಂದರೆ, ವಾಚಸ್ ಆ್ಯಂಡ್ ವೇರಬಲ್ಸು ಜಾನ್ವರಿ ಟು ಮಾರ್ಚ್ 2023 883 ಕ್ರೋರ್ಸ್ ಇತ್ತು. ಈ ಸತಿ 939 ಕೋಟಿ ಆಗಿದೆ, 6% ಜಾಸ್ತಿ ಆಗಿದೆ. ಜ್ಯುವೆಲ್ರಿ 9,120 ಕ್ರೋರ್ಸಿಂದ 11,005 ಕೋಟಿ ಆಗಿದೆ, 21% ಅಪ್. ಐವೇರ್ ಆಲ್ಮೋಸ್ಟ್ ಫ್ಲ್ಯಾಟು 165 ಕ್ರೋರ್ಸ್ ಇದ್ದಿದ್ದು 166 ಕ್ರೋರ್ಸ್ ಆಗಿದೆ, 0.6% ಅಪ್. ಅದರ್ಸು ಎಲ್ಲ ಡಿವಿಷನ್ ಸೇರಿಸ್ಕೊಂಡು 306 ಕೋಟಿ ಹಾಗೂ ಜಾನ್ವರಿ ಟು ಮಾರ್ಚ್ 2024 543 ಕ್ರೋರ್ಸು, 77% ಜಾಸ್ತಿ ಆಗಿದೆ. ಟೈಟನ್ ಕಂಪ್ನಿದು ಇಯರ್ಲಿ ಫೈನಾನ್ಷಿಯಲ್ಸ್, ಯಾಕಂದರೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಮಾರ್ಚಲ್ಲಿ, ಸೊ ಈ ವರ್ಷದ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಇದು ಕ್ಲೋಸಿಂಗ್ ಹಾಗೂ ಪ್ರೀವಿಯಸ್ 4 ಇಯರ್ಸ್ ಅದು ಹಾಕಿದ್ದೀನಿ. ಮಾರ್ಚ್ 2020 21,052 ಕ್ರೋರ್ಸ್ ಟೋಟಲ್ ರೆವೆನ್ಯೂ ಹಾಗೂ ನೆಟ್ ಪ್ರಾಫಿಟ್ 1,493 ಕ್ರೋರ್ಸು. 2021 ಮಾರ್ಚಲ್ಲಿ 21,644 ಕ್ರೋರ್ಸು ಹಾಗೂ 974 ಕೋಟಿ ನೆಟ್ ಪ್ರಾಫಿಟ್. ಮಾರ್ಚ್ 2022 28,799 ಕ್ರೋರ್ಸ್ ಟೋಟಲ್ ರೆವೆನ್ಯೂ, ನೆಟ್ ಪ್ರಾಫಿಟ್ 2,198 ಕ್ರೋರ್ಸು. ಮಾರ್ಚ್ 2023 40,575 ಕ್ರೋರ್ಸು ಹಾಗೂ ನೆಟ್ ಪ್ರಾಫಿಟ್ 3,274 ಕ್ರೋರ್ಸು. ಮಾರ್ಚ್ 2024 51,084 ಕ್ರೋರ್ಸು ಹಾಗೂ ನೆಟ್ ಪ್ರಾಫಿಟ್ 3,496 ಕ್ರೋರ್ಸ್. ಆವ್ರೇಜ್ ಪರ್ಫಾರ್ಮೆನ್ಸು ಟೈಟನ್ನದು ಈ ಕ್ವಾರ್ಟರಲ್ಲಿ ಆ್ಯಕ್ಚುಲಿ ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ. ಯಾಕಂದರೆ ಗ್ರೋತ್ ಇನ್ ದ ಬಿಸ್ನೆಸ್ಸು ಸ್ವಲ್ಪ ಕಮ್ಮಿ ಆಗಿದೆ. ಗೋಲ್ಡ್ ಪ್ರೈಸಸ್ ನಿಮ್ಗೆ ಗೊತ್ತಿದ್ದಾಗೆ ತುಂಬ ಜಾಸ್ತಿ ಆಗ್ತಾ ಇತ್ತು. ಆಲ್ಮೋಸ್ಟ್ ಪ್ರತಿದಿನ ಹೊಸ ಲೈಫ್ ಟೈಮ್ ಹೈಗೆ ಹೋಗ್ತಾ ಇತ್ತು. ಅದರಿಂದ ಅವರ ಸೇಲ್ಸ್ ಹಾಗೂ ಪ್ರಾಫಿಟಬಿಲಿಟಿಗೆ ಇಂಪ್ಯಾಕ್ಟ್ ಆಗಿದೆ. ಯಾಕಂದರೆ ಜ್ಯುವೆಲ್ರಿ ಸೇಲ್ಸು ಗೋಲ್ಡ್ ಪ್ರೈಸಸ್ ಜಾಸ್ತಿ ಇರುವಾಗ ಅಷ್ಟು ಚೆನ್ನಾಗಿರೋದಿಲ್ಲ. ಗ್ಲೋಬಲ್ ಗೋಲ್ಡ್ ಪ್ರೈಸಸ್ಸು ಲಾಸ್ಟ್ ಕ್ವಾರ್ಟ್ರಲ್ಲಿ 8.2% ಜಾಸ್ತಿ ಆಗಿದೆ, ಅಂದರೆ ಜಾನ್ವರಿ ಟು ಮಾರ್ಚ್ ಕ್ವಾರ್ಟ್ರಲ್ಲಿ. ಹಾಗೂ ಈ ಹೈಯರ್ ಗೋಲ್ಡ್ ಪ್ರೈಸಸ್ಸಿಂದ ಟೈಟನ್ದು ಎಕ್ಸ್ಪೆನ್ಸಸ್ಸು 18% ಜಾಸ್ತಿ ಆಗಿದೆ. CEO ಆಫ್ ಜ್ಯುವೆಲ್ರಿ ಡಿವಿಷನ್ ಆಫ್ ಟೈಟನ್ ಅವರು ಹೇಳಿದ್ದಾರೆ, ಈ ಪರ್ಟಿಕ್ಯುಲರ್ ಕ್ವಾರ್ಟರ್ ಅಂದರೆ ಏಪ್ರಿಲ್ ಟು ಜೂನ್ ಕ್ವಾರ್ಟರಲ್ಲೂ ಅಷ್ಟು ರಿಕವರಿ ಅವರ ಬಿಸ್ನೆಸ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಆದರೆ ಜುಲೈ ಟು ಸೆಪ್ಟೆಂಬರ್ ಕ್ವಾರ್ಟರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇರ್ಬೋದು ಬಿಸ್ನೆಸ್ಸಲ್ಲಿ ಅಂತ. ಅವ್ರಿಗೆ ಅನಿಸುತ್ತೆ ಪ್ರಾಫಿಟ್ ಮಾರ್ಜಿನ್ಸು ಏಪ್ರಿಲ್ ಟು ಜೂನ್ ಕ್ವಾರ್ಟರಲ್ಲೂ ಸ್ವಲ್ಪ ಡಲ್ ಇರ್ಬೋದು ಅಂತ. ಹೈ ಗೋಲ್ಡ್ ಪ್ರೈಸಸ್ ಇರುವಾಗ ಕಾಸ್ಟ್ ಆಫ್ ಜ್ಯುವೆಲ್ರಿನೂ ಜಾಸ್ತಿ ಆಗುತ್ತೆ ಹಾಗೂ ಅದರಿಂದ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗುತ್ತೆ ಹಾಗೂ ಡಿಮಾಂಡು ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಹೈ ಪ್ರೈಸಸ್ ಇರುವಾಗ ಜನ ಪೋಸ್ಟ್ಪೋನ್ ಮಾಡ್ತಾರೆ ಗೋಲ್ಡ್ ಪರ್ಚೇಸಸ್ ಅಥವಾ ಜ್ಯುವೆಲ್ರಿ ಪರ್ಚೇಸ್ ಮಾಡೋದು. ಟೈಟನ್ನು ಅವ್ರ ಬಿಸ್ನೆಸ್ ಅಪ್ಡೇಟ್ ಅವರು ಅನೌನ್ಸ್ ಮಾಡಿದರು 5ನೇ ತಾರೀಕು ಏಪ್ರಿಲ್. ಆವಾಗ ಆವ್ರೇಜ್ ಗ್ರೋತ್ ಇನ್ ಸೇಲ್ಸ್ ಅಂತ ಅವರು ಡಿಕ್ಲೇರ್ ಮಾಡಿದರು. ಬಿಸ್ನೆಸ್ ಅಪ್ಡೇಟಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಫಿಗರ್ಸ್ ಹಾಕೋದಿಲ್ಲ, ಆದರೆ ಗ್ರೋತ್ ರೇಟ್ ಆಫ್ ಸೇಲ್ಸು ಅಷ್ಟು ಮಾತ್ರ ಅನೌನ್ಸ್ ಮಾಡಿರ್ತಾರೆ. ಸ್ಪೆಸಿಫಿಕ್ ಡೀಟೇಲ್ಸ್ ಬರೋದು ಈ ಥರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನೌನ್ಸ್ ಮಾಡೋದು ಮಾತ್ರ. ಆ ದಿವಸದಿಂದ ಟೈಟನ್ ಶೇರ್ಸ್ ಆಲ್ರೆಡಿ ವೀಕಾಗಿ ಟ್ರೇಡ್ ಆಗ್ತಾ ಇತ್ತು ಹಾಗೂ ಎಲ್ಲ ಸೇರಿಸ್ಕೊಂಡು ಇವತ್ತಿನ ಫಾಲ್ ಸೇರಿಸ್ಕೊಂಡು 5th ಏಪ್ರಿಲಿಂದ ಅಥವಾ ಅಪ್ರಾಕ್ಸಿಮೇಟ್ಲಿ 1 ಮಂತಿಂದ 13% ಡೌನ್ ಆಗಿದೆ ಟೈಟನ್ ಶೇರ್ಸು. ಡಿವಿಡೆಂಡು 11 ರೂಪಾಯಿ ಪರ್ ಶೇರ್ ಡಿಕ್ಲೇರ್ ಮಾಡಿದ ಟೈಟನ್ ಕಂಪ್ನಿ. ಟೈಟನ್ ಶೇರ್ಸು ಅಪ್ರಾಕ್ಸಿಮೇಟ್ಲಿ 29% ಅಪ್ ಆಗಿದೆ ಲಾಸ್ಟ್ 1 ಇಯರಲ್ಲಿ ಕಂಪೇರ್ ಟು 24-25% ರೈಸ್ ಇನ್ ನಿಫ್ಟಿ 50. ಟಾರ್ಗೆಟ್ ಪ್ರೈಸ್ ಆಫ್ ಟೈಟನ್ ಕಂಪ್ನಿ ರಿಸಲ್ಟ್ಸ್ ಆದಮೇಲೆ ಬೇರೆ ಬ್ರೋಕರೇಜ್ ಕಂಪ್ನೀಸ್ ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಹೇಳ್ತಾ ಇದ್ದಾರೆ, ಬೈ ರೇಟಿಂಗು ಟಾರ್ಗೆಟ್ ಆಫ್ಟರ್ ರಿಸಲ್ಟ್ 4,100. ಅಂದರೆ ಇದರ ಮುಂಚೆ ಇನ್ನೂ ಸ್ವಲ್ಪ ಜಾಸ್ತಿ ಇತ್ತಂತ ಕಾಣಿಸುತ್ತೆ, ಅದನ್ನು ಸ್ವಲ್ಪ ಕಮ್ಮಿ ಮಾಡಿರಬೇಕು. ನುವಮ್ಮ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ ಹಾಗೂ 3,867 ಟಾರ್ಗೆಟ್ ಆಫ್ಟರ್ ರಿಸಲ್ಟ್. ಗೋಲ್ಡ್ಮನ್ ಸ್ಯಾಕ್ಸು ಬೈ ರೇಟಿಂಗ್ ಕೊಟ್ಟಿದ್ದಾರೆ 3,950. ಯೂಶಲಿ ಟಾರ್ಗೆಟ್ ಕೊಡೋದು 1 ಇಯರ್ ಆ ಪರ್ಟಿಕ್ಯುಲರ್ ಪಾಯಿಂಟಿಂದ, 1 ಇಯರ್ ಅಂದರೆ 12 ಮಂತ್ಸು. UBS ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ 3,900 ಟಾರ್ಗೆಟ್ ಪ್ರೈಸು.
ಜೆಫ್ರೀಸು ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ 3500 ಅಪ್ರಾಕ್ಸಿಮೇಟ್ಲಿ ಟಾರ್ಗೆಟ್ ಪ್ರೈಸು. MK ಗ್ಲೋಬಲ್ ಬೈ ರೇಟಿಂಗ್ ಕೊಟ್ಟಿದ್ದಾರೆ 4150 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. 52 ವೀಕ್ ಹೈಯು 3887, 52 ವೀಕ್ ಲೋ 2669, ಕರೆಂಟ್ ಪ್ರೈಸ್ 3280 ಇದೆ. ಒಂದು ಇನ್ವೆಸ್ಟರಿಗೆ 1 ಇಯರ್ ರಿಟರ್ನ್ಸು 29%, 5 ವರ್ಷದ ರಿಟರ್ನ್ಸು 27% ಪರ್ ಆ್ಯನಮ್ ಆ್ಯಾವ್ರೇಜು, ಹಾಗೂ 10 ವರ್ಷದ ರಿಟರ್ನ್ಸು 29% ಪರ್ ಆ್ಯನಮ್ ವರ್ಕೌಟ್ ಆಗಿದೆ. ಸೊ ಸದ್ಯಕ್ಕಂತೂ ಟೈಟನ್ದು ಬಿಸ್ನೆಸ್ಸು ಸ್ವಲ್ಪ ಡಲ್ ಇದೆ ಬಿಕಾಸ್ ಆಫ್ ದ ಹೈ ಗೋಲ್ಡ್ ಪ್ರೈಸಸ್. ಸೊ ಮೇ ಬಿ ಇದು ಆಪರ್ಚುನಿಟಿ ಇರ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ. ಆದರೆ ಇಮಿಡಿಯೇಟ್ ಏನು ರಿಕವರಿ ಆಗದೆ ಇರ್ಬೋದು, ಸ್ವಲ್ಪ ತಿಂಗಳಾಗ್ಬೋದು. ಗೋಲ್ಡ್ ಪ್ರೈಸಸ್ ಕಮ್ಮಿ ಆಗಬೇಕು ಮತ್ತು ಓವರ್ ಆಲ್ ಎನ್ವೈರ್ಮೆಂಟ್ ಇಂಪ್ರೂವ್ ಆಗುವಾಗ ಆವಾಗ ಟೈಟನ್ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಹಾಗೂ ಶೇರ್ ಪ್ರೈಸು ಇಂಪ್ರೂವ್ ಆಗ್ಬೋದು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ನಿಮಗೆ ಫರ್ದರ್ ಕರೆಕ್ಷನ್ ಆಗ್ಬೋದು ಟೈಟನ್ ಶೇರ್ ಪ್ರೈಸಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇನ್ನು ಕೆಲವು ದಿವಸದಲ್ಲಿ. ಹೌದು ಅಂದರೆ ಎಸ್ ಅಂತ ಹಾಕಿ, ಇಲ್ಲ ಕರೆಕ್ಷನ್ ಇನ್ನೂ ಆಗೋದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.